ಹಲೋ ಗುಡ್ ಮಾರ್ನಿಂಗ್. ಇವತ್ತು ನಾನು ಫಸ್ಟ್ ನನ್ನ ಫೇಸನ್ನು ಐಸ್ಗೆ ವಾಟರಲ್ಲಿ ಡಿಪ್ ಮಾಡಿ ನೆಕ್ಸ್ಟ್ ನಾನು 1 ಗ್ಲಾಸ್ ಹಾಟ್ ವಾಟರ್ ಕುಡಿದು ಬ್ರೇಕ್ಫಾಸ್ಟ್ ತಿಂದೆ. ಬ್ರೇಕ್ಫಾಸ್ಟಿಗೆ ನಾನೀಗ ಬ್ರೇಕ್ಫಾಸ್ಟ್ ಕ್ವಿಕ್ಕಾಗಿ ರೆಡಿ ಮಾಡಿಕೊಳ್ಳುವಂಥದ್ದು ತೋರಿಸ್ತೇನೆ. ಫಸ್ಟಿಗೆ ನಾನು ಓಟ್ಸ್, ಅದಕ್ಕೆ ನಾನು flax seeds, chia seeds, pumpkin seeds, sunflower seeds, and almonds, and 5 raisins. ಅದರ ನಂತರ 5 ಕ್ಯಾಶ್ಯೂ ಹಾಕೊಂಡು ಮಿಲ್ಕ್ ಹಾಕ್ಕೊಳ್ತೇನೆ. ನೋಡಿ, ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ನಾನು 1 ಸ್ಕೂಪ್ ವೇ ಪ್ರೋಟೀನ್ ಸಹ ಹಾಕ್ತೇನೆ. ನೋಡಿ, ನಾನು 1 ಸ್ಕೂಪ್ ವೇ ಹಾಕಿ ಹೀಗೆ ಮಿಕ್ಸ್ ಮಾಡ್ಕೊಳ್ತೇನೆ. ಮತ್ತು ಅದರ ಕನ್ಸಿಸ್ಟೆನ್ಸಿ ಒಳ್ಳೆ ಬರ್ತದೆ. ಇದನ್ನು ನೀವು ಬೇಕಿದ್ದರೆ ಓವರ್ನೈಟ್ ಸಹ ಮಾಡಿಟ್ಕೊಳ್ಬೋದು ಫ್ರಿಜ್ಜಲ್ಲಿ. ನಾವು ಮಾಡಿಟ್ಕೊಳ್ತಿದ್ದೆ, ಬಟ್ ನಿನ್ನೆ ಮಾಡಿಡಲಿಲ್ಲ. ಬ್ರೇಕ್ಫಾಸ್ಟ್ ನಂತರ ನಾವು ಲಂಚನ್ನು ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ಆಫೀಸಿಗೆ ಹೊರಡು. ನಾವು ಲಂಚಿಗೆ ರೈಸ್ ಮಾಡ್ಕೊಳ್ಳುವ. ರೈಸ್ ತೊಗೊಂಡಿದ್ದೇನೆ, ಇದನ್ನು ವಾಶ್ ಮಾಡ್ಕೊಳ್ತೇನೆ. ನಾನು ರೈಸನ್ನು 2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತಿದ್ದೀನಿ. ಹೇಳಿಕೊಡ್ತೇನೆ. ಏನಂತ ಹೇಳಿದರೆ, ರೈಸ್ ಮಾಡ್ತಾ ಹೀಗೆ ವುಡನ್ ಸಾಟ್ ಇಟ್ಟಿದ್ದರೆ ಅದು ಮೇಲೆ ಉಕ್ಕಿ ಬಂದು ಕೆಳಗೆ ಬೀಳುವುದಿಲ್ಲ. ಸೊ ನೀವು ಸಹ ನೋಡಿ, ಟ್ರೈ ಮಾಡಿ, ವರ್ಕ್ ಆಗ್ತದೆ. ಮತ್ತು ನೋಡಿ, ನಾನು ಫಿಶ್ ತೊಗೊಂಡು ಬಂದಿದ್ದೇನೆ, ಅದನ್ನು ವಾಶ್ ಮಾಡಿಟ್ಕೊಳ್ತೀನಿ. ಕರೆಕ್ಟಾಗಿ ವಾಶ್ ಮಾಡಿಕೊಳ್ಳುವ. ಇನ್ನು 2 ಸಲ ವಾಶ್ ಮಾಡ್ತೇನೆ. ನನಗೆ ಫಿಶ್ ಕ್ಲೀನ್ ಅಂದರೆ ಕ್ಲೀನಾಗಿಯೇ ಬರ್ತದೆ ಶಾಪಿಂದ. ಸೊ ಈ ಥರ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ಓಕೆ. ಬಟ್ ಚಿಕನ್, ಓಲ್ಡ್ ಚಿಕನ್ ಎಲ್ಲ ತಂದರೆ ನನಗೆ ಅದು ವಾಶ್ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತದೆ. ಪ್ರೋಟೀನ್ ಗೋಲ್ ಹಿಟ್ ಮಾಡ್ಕೊಳ್ಳಿಕ್ಕೆ ಡೈಲಿ ಏನಾದರೂ ಲೈಕ್ ಪನ್ನೀರ್ ಆರ್ ಟೋಫು ಆರ್ ಚಿಕನ್ ಆರ್ ಫಿಶ್, ಎಗ್ಸ್ ಆ ಥರ ಏನಾದರೂ ಒಂದು ಇನ್ಕ್ಲೂಡ್ ಮಾಡ್ತೇನೆ. ಇನ್ನು ಲಾಸ್ಟ್ ಒಮ್ಮೆ ತೊಳ್ಕೊಳ್ತಿದ್ದೇನೆ. ಇದನ್ನು ನಾನಿವತ್ತು ಮ್ಯಾರಿನೇಟ್ ಮಾಡೋದು ಸಹ ತೋರಿಸ್ತೇನೆ. ಓಕೆ, ಈಗ ಫಿಶ್ ಕ್ಲೀನ್ ಆಗಿದೆ. ಈಗ ನಾವು ಫಿಶನ್ನು ಮ್ಯಾರಿನೇಟ್ ಮಾಡಿಕೊಳ್ಳುವ. ನಾನು ಫಸ್ಟಿಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಟರ್ಮರಿಕ್, ಸಾಲ್ಟ್, ಫ್ಲವರ್, ಇದಕ್ಕೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ನೀರು, ಮತ್ತು ಹೀಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿದ ಮೇಲೆ ಫಿಶ್ ಹಾಕೊಳ್ತೀನಿ. ನನಗೆ ಈಗ ನೈಟ್ ತನಕ ಎಷ್ಟು ಫಿಶ್ ಬೇಕು, ಒಂದು ಸ್ವಲ್ಪ ಉಳಿದ್ರೆ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ ಫ್ರೈ ಮಾಡಿ ಸಹ. ನಾಳೆ ಸ್ವಲ್ಪ ಫ್ರೈ ಮಾಡ್ಕೊಂಡು ರೀಹೀಟ್ ಮಾಡ್ಕೊಂಡು ತೆಗೆದುಕೊಳ್ತೀನಿ.
ಇದಕ್ಕೆ ಸ್ವಲ್ಪ ಲೆಮನ್ ಸಹ ಸ್ಕ್ವೀಸ್ ಮಾಡ್ಬೋದು. ಲೆಮನ್ ಖಾಲಿ ಆಗಿದೆ, ಸೊ ಇವತ್ತು ನಾನು ಲೆಮನ್ ಹಾಕ್ತಿಲ್ಲ ಇದಕ್ಕೆ. ಇಲ್ಲದಿದ್ದರೆ ಇದಕ್ಕೆ ನಾನು ಲೆಮನ್ ಸಹ ಹಾಕ್ತೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಿದ್ದವ್ರು ಅದು ಸಹ ಹಾಕ್ಕೊಳ್ಬೋದು, ನಾನು ಹಾಕ್ತಾಯಿಲ್ಲ. ಇಷ್ಟೇ. ರೈಸ್ ನೋಡಿ ಕುಕ್ ಆಗ್ತಾಯಿದೆ. ಈಚೆ ನಮ್ಮ ಮ್ಯಾರಿನೇಷನ್ಸ್ ಆಗಿದೆ. ಅದನ್ನು ಫ್ರೈ ಮಾಡಿದರೆ ನಮ್ಮದು ಇವತ್ತಿನ ಲಂಚ್ ರೆಡಿ. ರೈಸ್ ಆಗಿದೆ, ಸೊ ಇದನ್ನು ಸೈಡ್ ತೆಗೆದಿಟ್ಕೊಳ್ತೀನಿ. ಅದರ ನಂತರ ಈಗ ನಾವು ಫಿಶ್ ಫ್ರೈ ಮಾಡಿಕೊಳ್ಳುವ. ನಾನು ಆಯಿಲನ್ನು ಸ್ಪ್ರೇ ಮಾಡ್ಕೊಳ್ತೀನಿ ಫಸ್ಟ್. ನೋಡಿ ಫಿಶ್ ಫ್ರೈ ಆಗ್ತಾ ಇದೆ. ನಾವೀಗ ಸ್ವಲ್ಪ ವೆಜೀಸನ್ನು ಮಾಡಿಕೊಳ್ಳುವ ಸ್ಯಾಲಡಿಗೆ. ನೋಡಿ ಹೀಗೆ ಒಳ್ಳೆ ಬೀಳ್ತದೆ, ಹೀಗೆ ಮಾಡಿದರೆ ಇತ್ತು. ಸಾಕು ಇಷ್ಟು. ನೆಕ್ಸ್ಟ್ ನಾವು ತಗೊಳ್ತಾ ಇದ್ದೇವೆ ಬೀಟ್ರೂಟ್. ಸೊ ಕ್ಯಾರೆಟ್ಸ್ ಇಷ್ಟೇ ಸಾಕು. ಲಂಚ್ ಪ್ಯಾಕ್ ಆಗಿದೆ. ಇದರಲ್ಲಿ ನಾನು ಕೆಳಗೆ ರೈಸ್ ತೊಗೊಂಡಿದ್ದೇನೆ 200 ಗ್ರಾಮ್, ಆ್ಯಂಡ್ ಮೇಲೆ 150 ಗ್ರಾಮ್ ವೆಜೀಸ್ ಮತ್ತು 250 ಗ್ರಾಮ್ ಫಿಶ್. ಈವ್ನಿಂಗ್ ಮನೆಗೆ ಬಂದು ಪ್ರೀ ವರ್ಕೌಟಿಗೆ ನಾನು ವಾಟರ್ಮೆಲನಿಗೆ ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಸ್ಪ್ರಿಂಕಲ್ ಮಾಡಿ ತಿಂದೆ. ಅದರ ನಂತರ ಜಿಮ್ಮಲ್ಲಿ ಇವತ್ತು ನನ್ನ ಬ್ಯಾಕ್ ಡೇ. ಬೇಗ ಟ್ರೈನ್ ಮಾಡಿ ಮನೆಗೆ ಬಂದೆ, ಬಿಕಾಸ್ ಜಿಮ್ ತುಂಬ ಕ್ರೌಡ್ ಇತ್ತು. ಅದರ ನಂತರ 1 ಸ್ಕೂಪ್ ವೇ ಪ್ರೋಟೀನ್ ಆ್ಯಸ್ ಅ ಪೋಸ್ಟ್ ವರ್ಕೌಟ್ ತೊಗೊಂಡು ಡಿನ್ನರಿಗೆ ಸೇಮ್ ಆ್ಯಸ್ ಲಂಚ್ ರೈಸ್, ಫಿಶ್ ಆ್ಯಂಡ್ ವೆಜೀಸ್ ತಿಂದೆ. ಆಲ್ ರೈಟ್, ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ಸಿ ಯು ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಬಾಯ್.